ಜೈ ಹನುಮಾನ. ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಇಂದು ನಾವು ತಿಳಿದುಕೊಳ್ಳಬೇಕಿರುವುದು ಆಂಜನೇಯ ಸ್ವಾಮಿ ಪಂಚಮುಖನಾಗಿ ಏಕೆ ಅವತರಿಸಿದರೆ ಎಂಬ ಅದ್ಭುತವಾದ ರಹಸ್ಯದ ಬಗ್ಗೆ. ಹನುಮಂತ ದೇವರು ಎಂದರೆ ಶಕ್ತಿ, ಭಕ್ತಿ, ಅಪಾರ ಪರಾಕ್ರಮ. ಭಕ್ತರು ಯೋಚಿಸಿದಷ್ಟರಲ್ಲಿ ಅವರ ಕಷ್ಟಗಳನ್ನು ದೂರ ಮಾಡುವ ದೇವರು, ಆರಾಧಿಸಿದಷ್ಟರಲ್ಲಿ ಇಚ್ಛಿತ ಫಲಗಳನ್ನು ನೀಡುವ ದೇವರು. ಆದರೆ ನಾವು ಹೆಚ್ಚಾಗಿ ಕಾಣುವ ಪಂಚಮುಖ ಹನುಮಂತರ ರೂಪ ಏಕೆ ಬಂದಿದೆ? ಆ ರೂಪದ ಹಿಂದೆ ಇರುವ ನಿಜವಾದ ಘಟನೆ ರಾಮಾಯಣದಲ್ಲಿ ದೊರೆಯುತ್ತದೆ. ಅದೇ ಮೈರಾವಣನ ಕಥೆ. ಇದೀಗ ಆ ಕಥೆಯನ್ನು ಸುಲಭವಾಗಿ ವಿವರವಾಗಿ ನೋಡೋಣ. ರಾವಣನು ಸೀತೆಯನ್ನು ಅಪಹರಿಸಿದುದು ಎಲ್ಲರಿಗೂ ಗೊತ್ತು. ಸೀತೆಯನ್ನು ಮರಳಿ ನೀಡಲು ರಾಮನು ರಾಯಭಾರಿಯನ್ನು ಕಳುಹಿಸಿದರೂ ರಾವಣನು ಮಾತು ಕೇಳಲಿಲ್ಲ. ಅದರಿಂದ ರಾವಣರ ನಡುವೆ ಭೀಕರ ಯುದ್ಧ ಶುರುವಾಯಿತು. ಯುದ್ಧ ಮುಂದುವರಿದಂತೆ ರಾವಣನ ಸೈನ್ಯ ದುರ್ಬಲವಾಗತೊಡಗಿತು. ಇಂದ್ರಜಿತ್ತು ಯುದ್ಧದಲ್ಲಿ ಸಾವಿಗೀಡಾದಾಗ ರಾವಣನು ಭಯದಿಂದ ನಡುಗಿದನು. ಅಂತಹ ಸಮಯದಲ್ಲಿ ಅವನು ತನ್ನ ಬಂಧುವಾದ ಪಾತಾಳ ಲೋಕದ ಅಧಿಪತಿ ಮೈರಾವಣನ ಸಹಾಯವನ್ನು ಕೇಳಿದನು. ಮೈರಾವಣನು ಮಹಾಮಂತ್ರಶಕ್ತಿಗಳನ್ನು ಹೊಂದಿದ್ದವನು. ಹನುಮಂತನು ಎಷ್ಟು ಕಾವಲು ನಿಂತರೂ ಎಲ್ಲರ ಕಣ್ಣುಗಳಿಗೆ ಮೃಗತೃಷ್ಣೆ ತೋರಿಸಿ ರಾಮ ಮತ್ತು ಲಕ್ಷ್ಮಣರನ್ನು ಪಾತಾಳ ಲೋಕಕ್ಕೆ ಕೊಂಡೊಯ್ದನು. ಹನುಮಂತನು ರಾಮ ಲಕ್ಷ್ಮಣರು ಕಾಣೆಯಾಗಿದ್ದಾರೆ ಎಂದು ತಿಳಿದಾಗಲೇ ಕ್ಷಣಾರ್ಧದಲ್ಲೇ ಪಾತಾಳ ಲೋಕಕ್ಕೆ ಓಡುತ್ತಾನೆ. ಅಲ್ಲಿ ಅವನು ಮಕರಧ್ವಜ ಎಂಬ ವಿಚಿತ್ರ ಜೀವಿಯನ್ನು ನೋಡುತ್ತಾನೆ. ಆಶ್ಚರ್ಯಕರವಾಗಿ ಮಕರಧ್ವಜನೇ ಹನುಮಂತನ ಮಗನೆಂದು ತಿಳಿಯುತ್ತದೆ. ಹನುಮಂತನ ದೇಹದಿಂದ ಬಿದ್ದ ಸ್ವೇದವನ್ನು ಒಂದು ಜಲಕನೇ ಪಡೆದ ಕಾರಣ ಅವನು ಜನಿಸಿದ್ದನು. ಆದರೂ ಕೆಲಸದ ಧರ್ಮಕ್ಕಾಗಿ ಮಕರಧ್ವಜನು ತನ್ನ ತಂದೆಯಾದ ಹನುಮಂತನೊಂದಿಗೆ ಯುದ್ಧ ಮಾಡಲು ಸಿದ್ಧನಾಗುತ್ತಾನೆ. ಭೀಕರ ಯುದ್ಧದಲ್ಲಿ ಹನುಮಂತನು ಗೆಲುವು ಸಾಧಿಸುತ್ತಾನೆ. ನಂತರ ಮೈರಾವಣನ ರಾಜ್ಯದೊಳಗೆ ಪ್ರವೇಶಿಸುತ್ತಾನೆ. ಇದೀಗ ನಿಜವಾದ ರಹಸ್ಯ ಇಲ್ಲಿದೆ. ಮೈರಾವಣನನ್ನು ಕೊಲ್ಲಲು ಒಂದು ವಿಶೇಷ ವಿಧಾನವಿತ್ತು. 5 ದಿಕ್ಕುಗಳಲ್ಲಿ ಬೆಳಗಿದ್ದ 5 ದೀಪಗಳನ್ನು ಒಂದೇ ಸಮಯದಲ್ಲಿ ಆರಿಸಿದಾಗ ಮಾತ್ರ ಮೈರಾವಣನಿಗೆ ಮರಣ ಸಂಭವಿಸುತ್ತಿತ್ತು. ಇದಕ್ಕಾಗಿ ಹನುಮಂತನು ಪಂಚಮುಖನಾಗಿ ಅವತರಿಸುತ್ತಾನೆ. ಪೂರ್ವ ದಿಕ್ಕಿನಲ್ಲಿ ಹನುಮಂತ ಮುಖ, ಪಶ್ಚಿಮ ದಿಕ್ಕಿನಲ್ಲಿ ಗರುಡ ಮುಖ, ದಕ್ಷಿಣ ದಿಕ್ಕಿನಲ್ಲಿ ನರಸಿಂಹ ಮುಖ, ಉತ್ತರ ದಿಕ್ಕಿನಲ್ಲಿ ವರಾಹ ಮುಖ, ಊರ್ಧ್ವ ದಿಕ್ಕಿನಲ್ಲಿ ಹಯಗ್ರೀವ ಮುಖ. ಹೀಗೆ 5 ದಿಕ್ಕುಗಳಲ್ಲಿ 5 ಮುಖಗಳನ್ನು ಧರಿಸಿದ್ದಾನೆ. 10 ಕೈಗಳಲ್ಲಿ ಖಡ್ಗ, ಶೂಲ, ಗದ ಮತ್ತು ಇನ್ನಿತರ ಆಯುಧಗಳನ್ನು ಹಿಡಿದಿದ್ದಾನೆ. ಒಂದೇ ಕ್ಷಣದಲ್ಲಿ 5 ದೀಪಗಳನ್ನು ಆರಿಸಿ ಮೈರಾವಣನ ಬಲವನ್ನು ನಾಶಮಾಡಿ ಕೊಂದು ಹಾಕುತ್ತಾನೆ. ರಾಮ ಮತ್ತು ಲಕ್ಷ್ಮಣರನ್ನು ರಕ್ಷಿಸುತ್ತಾನೆ. ಇದರಿಂದ ಆಂಜನೇಯ ಸ್ವಾಮಿ ಪಂಚಮುಖ ಅವತಾರ ತಾಳಿದ ಕ್ಷಣ ರಾಮಾಯಣದಲ್ಲೇ ಮೊದಲು ಕಾಣಿಸುತ್ತದೆ. ಅಂದಿನಿಂದ ಭಕ್ತರು ಪಂಚಮುಖ ಹನುಮಂತರನ್ನು ಅತ್ಯಂತ ಶ್ರದ್ಧೆಯಿಂದ ಆರಾಧಿಸುತ್ತಿದ್ದಾರೆ. ಪಂಚಮುಖ ಹನುಮಂತರು ಭಯಗಳನ್ನು ದೂರ ಮಾಡುತ್ತಾರೆ, ಅಡ್ಡಿಗಳನ್ನು ನಿವಾರಿಸುತ್ತಾರೆ, ಶತ್ರುಗಳಿಂದ ರಕ್ಷಿಸುತ್ತಾರೆ, ಕುಟುಂಬಕ್ಕೆ ಶುಭಫಲಗಳನ್ನು ತರುತ್ತಾರೆ, ಭಕ್ತಿಗೆ ಶಕ್ತಿ ನೀಡುತ್ತಾರೆ. ಸ್ನೇಹಿತರೆ, ನೀವು ಪಂಚಮುಖ ಹನುಮಂತರ ಕುರಿತು ತಿಳಿಯದಿರುವ ಹಲವು ವಿಷಯಗಳನ್ನು ಈ ವಿಡಿಯೋ ಮೂಲಕ ತಿಳಿದಿದ್ದೀರಿ ಎಂದು ನಂಬುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಇನ್ನೊಂದು ಅದ್ಭುತ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಹನುಮಾನ. ಜೈ ಶ್ರೀರಾಮ.